ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇತ್ತೀಚಿನ ದಿನಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದೇ ಮಾತು, ಡೆವಿಲ್ ಕ್ರೇಜ್ ಮತ್ತು ಅದರ ಸುತ್ತ ನಡೆಯುತ್ತಿರುವ ಬಿರುಗಾಳಿ ವಿವಾದಗಳು. ದರ್ಶನ್ ಅಭಿನಯದ ಈ ಬಹುನಿರೀಕ್ಷಿತ ಸಿನಿಮಾ ಬಿಡುಗಡೆಯಾದ ಕ್ಷಣದಿಂದಲೇ ಅಬ್ಬರದ ರೆಸ್ಪಾನ್ಸ್ ಪಡೆಯುತ್ತಿದ್ದು, ಕರ್ನಾಟಕದಷ್ಟೇ ಅಲ್ಲದೆ ಮುಂಬೈ, ದೆಹಲಿ, ಪುಣೆಯಂತ ಹೊರ ರಾಜ್ಯಗಳಲ್ಲೂ ಕನ್ನಡ ವರ್ಷನ್ಗೆ ಹೌಸ್ಫುಲ್ ಪ್ರದರ್ಶನ ಕಂಡು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಕನ್ನಡ ಸಿನಿಮಾಗೆ ಇಷ್ಟು ಮಟ್ಟಿನ ಕ್ರೇಜ್ ಹೊರ ರಾಜ್ಯಗಳಲ್ಲಿ ಕಾಣುವುದು ಅಪರೂಪ ಮತ್ತು ಪ್ರೇಕ್ಷಕರು ಈಗ ಭಾಷೆಗಿಂತ ಕಂಟೆಂಟ್ಗೆ ಹೆಚ್ಚು ಬೆಲೆ ಕೊಡ್ತಿರೋದು ದೊಡ್ಡ ಸಾಕ್ಷಿಯೂ ಇದೆ. ಆದರೆ ಇದೇ ಸಮಯದಲ್ಲಿ ಸಿನಿಮಾ ಒಂದು ಕಡೆ ಕ್ರೇಜ್ ಇದ್ದರೆ ಮತ್ತೊಂದು ಬದಿಯಲ್ಲಿ ವಿವಾದಗಳ ಮಹಾಪ್ರವಾಹ. ದರ್ಶನ್ ಜೈಲು ಪ್ರಕರಣದಿಂದ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುತ್ತಿರುವ ಸುಳ್ಳು ಸುದ್ದಿಗಳು, ವಿರೋಧಿ ಪ್ರಚಾರಗಳು, ಬುಕ್ಕಿಂಗ್ ಆಪ್ಗಳಲ್ಲಿ ರೇಟಿಂಗ್ ನಿಷ್ಕ್ರಿಯಗೊಳಿಸುವ ವಿವಾದ ಎಲ್ಲವೂ ಒಂದೇ ಜಾಗದಲ್ಲಿ ಗೂಡು ಕಟ್ಟಿವೆ. ಕ್ರೇಜ್, ಹೇಳಿಕೆ, ಪ್ರತಿ ಹೇಳಿಕೆ, ನಕಾರಾತ್ಮಕ ಕ್ಯಾಂಪೇನ್ ಇವುಗಳ ನಡುವೆ ಡೆವಿಲ್ ಸಿನಿಮಾ ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ನೆಗೆಟಿವ್ ಪ್ರಚಾರ ಮಾಡ್ತಿರೋದು ಯಾರು? ಈ ಸ್ಟೋರಿ ನೋಡಿ. ನಿನ್ನೆಯಿಂದ ಬಾಕ್ಸ್ ಆಫೀಸ್ ಸುಲ್ತಾನನ ಆರ್ಭಟಕ್ಕೆ ಥಿಯೇಟರ್ಗಳು ಅಕ್ಷರಶಃ ನಡುಗಿ ಹೋಗಿವೆ. ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ತೆರೆ ಕಂಡಿದ್ದು, ಮಾರ್ನಿಂಗ್ ಶೋನಿಂದಲೇ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಸಾಮಾನ್ಯವಾಗಿ ನಮ್ಮ ಸಿನಿಮಾಗಳು ಬೇರೆ ಕಡೆ ಡಬ್ ಆಗಿ ರಿಲೀಸ್ ಆಗ್ತವೆ, ಆದ್ರೆ ಡೆವಿಲ್ ಹಾಗಲ್ಲ. ಕರ್ನಾಟಕ ಬಿಡಿ, ಮುಂಬೈ, ದೆಹಲಿ, ಪುಣೆಯಂತಹ ಮಹಾನಗರಗಳಲ್ಲೂ ಕನ್ನಡದ ವರ್ಷನ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಭಾಷೆಯ ಹಂಗಿಲ್ಲದೆ ಪರ ರಾಜ್ಯದ ಮಂದಿ ಮುಗಿಬಿದ್ದು ಸಿನಿಮಾ ನೋಡ್ತಿದ್ದಾರೆ. ಇದನ್ನ ಅಲ್ವಾ ನಿಜವಾದ ಕ್ರೇಜ್ ಅನ್ನೋದು. ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು, ತಮಿಳು, ಹಿಂದಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಆದ್ರೆ ದರ್ಶನ್ ಸಿನಿಮಾ ವಿಚಾರದಲ್ಲಿ ಉಲ್ಟಾ ಆಗಿದೆ. ಹೊರ ರಾಜ್ಯಗಳಲ್ಲಿ ಡಬ್ಬಿಂಗ್ ಬದಲು ಒರಿಜಿನಲ್ ಕನ್ನಡ ಸಿನಿಮಾವನ್ನೇ ರಿಲೀಸ್ ಮಾಡಲಾಗಿದೆ. ಆದರೂ ಅಲ್ಲಿನ ಜನ ಮತ್ತು ಅಲ್ಲಿ ನೆಲೆಸಿರೋ ಕನ್ನಡಿಗರು ಮುಗಿಬಿದ್ದು ಟಿಕೆಟ್ ಬುಕ್ ಮಾಡಿದ್ದಾರೆ. ಪುಣೆ ಮತ್ತು ಮುಂಬೈನಲ್ಲಿ ಕನ್ನಡ ಶೋಗಳು ಹೌಸ್ಫುಲ್ ಆಗಿರೋದು ಡಿ ಬಾಸ್ ತಾಕತ್ತು ಏನು ಅನ್ನೋದನ್ನ ಪ್ರೂವ್ ಮಾಡಿದೆ. ಕಂಟೆಂಟ್ ಚೆನ್ನಾಗಿದ್ರೆ ಭಾಷೆ ಅಡ್ಡಿ ಬರೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ. ಸಾಕ್ಷಿಗಳು ದರ್ಶನ್ ಅವರಿಗೆ ಪೂರಕವಾಗಿಲ್ಲ. ಇನ್ನು ದರ್ಶನ್ ಅವರು ಜೈಲಿನಲ್ಲಿದ್ದಾಗ ನಡೆದುಕೊಂಡ ರೀತಿ, ಜಾಮೀನು ಸಿಕ್ಕ ಮೇಲೆ ತೋರಿಸಿದ ನಿರ್ಲಕ್ಷ್ಯಗಳೇ ಅವರನ್ನು ಮತ್ತೆ ಜೈಲು ಸೇರುವಂತೆ ಮಾಡಿದವು. ಮೇಲ್ನೋಟಕ್ಕೆ ಈ ಎಲ್ಲ ವಿಷಯಗಳಲ್ಲಿಯೂ ದರ್ಶನ್ ಅವರ ತಪ್ಪು ಎದ್ದು ಕಾಣುತ್ತಿರುವುದು ನಿಜ. ಕೆಲವು ಅಭಿಮಾನಿಗಳು ಉದ್ರೇಕದಿಂದ ಆಡುತ್ತಿರುವುದೂ ನಿಜ. ಆ ಕೆಲವು ಅಭಿಮಾನಿಗಳ ವರ್ತನೆಯನ್ನ ನಾಗರಿಕ ಸಮಾಜ ಒಪ್ಪುವಂತಿಲ್ಲ ಎನ್ನುವುದು ಸತ್ಯ. ಆದರೆ ಹಾಗೆ ಇರಬಾರದು, ಹೀಗೆ ಇರಬೇಕು ಎನ್ನುವವರೇ ಸುಳ್ಳು ಸುದ್ದಿ ಮಾಡಿದ್ದಾರೆ. ಇತ್ತೀಚೆಗೆ ದರ್ಶನ್ ವಿರುದ್ಧ ನೆಗೆಟಿವ್ ಪ್ರಚಾರಗಳು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅಂತಹ ಕೆಲವು ಸುದ್ದಿಗಳನ್ನ ನೋಡೋದಾದ್ರೆ, ದರ್ಶನ್ ಅವರು ಜೈಲಿನಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಬೆಳಗ್ಗೆ ಎದ್ದೇಳುವ ದರ್ಶನ್ ಬ್ಯಾರಕ್ನಲ್ಲಿ ಇದ್ದವರಿಗೆ ಕಾಲಿಂದ ಒದೆಯುತ್ತಾರಂತೆ. ಈ ರೀತಿಯಾಗೆಲ್ಲ ಸುದ್ದಿಗಳು ಹರಿದಾಡಿದವು. ಅದನ್ನು ಜೈಲಿಗೆ ಹೋಗಿ ಬಂದ ವಿಜಯಲಕ್ಷ್ಮಿ ದರ್ಶನ್ ಅವರೇ ಸುಳ್ಳು ಎಂದು ಹೇಳಬೇಕಾಯಿತು. ಎರಡನೆಯ ಸುದ್ದಿ ಎಂದರೆ ಕೊಲೆಯಾದ ರೇಣುಕಾಸ್ವಾಮಿ ಸಮಾಧಿಯದ್ದು. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ಸಮಾಧಿ ಸ್ಥಳವನ್ನ ತೆಗೆದುಹಾಕಲಾಗಿದೆ. ಅದು ಈಗಲ್ಲ, 3 ತಿಂಗಳ ಹಿಂದೆ. ಖುದ್ದು ವೀರಶೈವ ಸಮಾಜದವರೇ ರುದ್ರಭೂಮಿ ಅಭಿವೃದ್ಧಿಗಾಗಿ ಹಳೆಯ ಸಮಾಧಿಗಳನ್ನ ತೆಗೆದಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೂ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಅದು ಸುದ್ದಿಯಾಗಿದ್ದು ಡೆವಿಲ್ ಚಿತ್ರದ ಬಿಡುಗಡೆಯ ಮುನ್ನಾ ದಿನ. ಇನ್ನು ಜೈಲಿನಲ್ಲಿರುವ ದರ್ಶನ್ಗೆ ಬ್ಯಾರಕ್ನಲ್ಲಿ ಟಿವಿ ಕೊಡಲಾಯಿತು ಎನ್ನುವುದು ಸುದ್ದಿಯಾಯಿತು. ಡೆವಿಲ್ ಚಿತ್ರದ ಕ್ರೇಜ್ ನೋಡುವುದಕ್ಕೆಂದೇ ಟಿವಿ ಕೊಡಲಾಗಿದೆ ಎಂದು ಸುದ್ದಿಯಾಯಿತು. ಕೋರ್ಟ್ ಮೂಲಕ ದರ್ಶನ್ ಅವರಿಗೆ ಟಿವಿ ಕೊಡುವುದಕ್ಕೇನೋ ಆರ್ಡರ್ ಆಗಿದೆ, ಆದರೆ ಇನ್ನೂ ಕೊಟ್ಟಿಲ್ಲ. ಕಾರಣ, ಟಿವಿಯನ್ನು ವ್ಯವಸ್ಥೆ ಮಾಡುವುದು ನಾವು, ನೀವು ಅಲ್ಲ, ಸರ್ಕಾರ. ಸರ್ಕಾರದ ನಿಯಮಗಳ ಪ್ರಕಾರವೇ ಟಿವಿ ಬರಬೇಕು ಎಂದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಜೈಲಿನಲ್ಲಿ ಟಿವಿಗಳನ್ನು ಗೋಡೌನ್ಗಳಲ್ಲಿ ಸ್ಟಾಕ್ ಇಟ್ಟುಕೊಂಡಿರೋದಿಲ್ಲ.
ಹಾಗೆಂದು ಅಭಿಮಾನಿಗಳು ಫೇಕ್ ನ್ಯೂಸ್ ಮಾಡುವುದೇ ಇಲ್ವಾ? ಅದರ ಪಟ್ಟಿಯಂತೂ ಇನ್ನೂ ದೊಡ್ಡದಾಗಿದೆ. ಡೆವಿಲ್ ಚಿತ್ರಕ್ಕೆ ಶುಭ ಕೋರಿದವರಲ್ಲಿ ಶಿವಣ್ಣ ಕೂಡ ಇದ್ದಾರೆ. ಆದರೆ ಕೆಲವು ಅಭಿಮಾನಿಗಳ ಪಾಲಿಗೆ ಚಿತ್ರರಂಗದಲ್ಲಿ ದರ್ಶನ್ ಒಬ್ಬರೇ ಏಕಾಂಗಿ. ಅವರಿಗೆ ಬೆಂಬಲವಾಗಿ ಯಾರೂ ಇಲ್ಲ. ಅವರ ವಿರುದ್ಧ ದೊಡ್ಡಮನೆ ಸದಾ ಸಂಚು ನಡೆಸುತ್ತಲೇ ಇರುತ್ತದೆ ಎಂಬುದನ್ನ ಉದ್ದೇಶಪೂರ್ವಕವಾಗಿಯೇ ಉತ್ತಿ ಬಿತ್ತಿ ನಂಬಿಸಲಾಗಿದೆ. ಸುಳ್ಳು ಸುದ್ದಿಗಳು ಎಲ್ಲಿಂದ ಬಂದರೂ ತಪ್ಪೆ. ಲೀಸ್ಟ್ ಮಾಡಿದರೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತವೆ. ವಾಸ್ತವವನ್ನು ಅರಿತುಕೊಂಡು ತಾಳ್ಮೆಯಿಂದ ಇರಬೇಕು ಅಷ್ಟೇ. ಇಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕು ಅಂತ ಸಿನಿಮಾ ಚೆನ್ನಾಗಿ ಇಲ್ಲ ಅಂತ ಸುಳ್ಳು ಹೇಳುವುದು, ಆ ರೀತಿಯ ಪೋಸ್ಟ್ಗಳನ್ನು ಹಾಕುವುದು ಹೆಚ್ಚಾಗಿದೆ. ಬೇಕು ಅಂತ ಡೆವಿಲ್ ಸಿನಿಮಾದ ಮುಖ್ಯ ಸನ್ನಿವೇಶಗಳನ್ನ ವಿಡಿಯೋ ಮಾಡಿ ಹರಿಬಿಡುವ ಕೆಲಸವನ್ನೂ ಮಾಡ್ತಿದ್ದಾರೆ. ಡೆವಿಲ್ ಸಿನಿಮಾದ ಬಗ್ಗೆ ಕೆಲವರು ಸಿನಿಮಾ ಬಗ್ಗೆ ನೆಗೆಟಿವ್ ವಿಮರ್ಶೆ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಡೆವಿಲ್ ಸಿನಿಮಾಗೆ ಕೆಲವರು ಉದ್ದೇಶಪೂರ್ವಕವಾಗಿ ನೆಗೆಟಿವ್ ವಿಮರ್ಶೆ ನೀಡುವ ಭಯ ಇದೆ. ಈ ಕಾರಣದಿಂದಲೇ ಡೆವಿಲ್ ತಂಡ ಒಂದು ನಿರ್ಧಾರವನ್ನ ಮಾಡಿದೆ. ಕೋರ್ಟ್ನಿಂದ ಈ ಬಗ್ಗೆ ಆದೇಶ ತಂದಿದ್ದು, ಟಿಕೆಟ್ ಬುಕ್ಕಿಂಗ್ ಆಪ್ ಬುಕ್ ಮೈ ಶೋನಲ್ಲಿ ರೇಟಿಂಗ್ ನೀಡಲು ಸಾಧ್ಯವಿಲ್ಲ. ಈ ನಿರ್ಧಾರಕ್ಕೆ ಕಾರಣ ಏನು ಎಂಬುದು ರಿವೀಲ್ ಕೂಡ ಆಗಿದೆ. ಇನ್ನು ಸಿನಿಮಾನ ನೋಡಿದ ಬಳಿಕ ಬುಕ್ ಮೈ ಶೋ ಮೂಲಕ ರೇಟಿಂಗ್ ನೀಡಬಹುದು. ಸಿನಿಮಾ ವೀಕ್ಷಣೆ ಮಾಡಿದ್ದರೆ ಮಾತ್ರ ರೇಟಿಂಗ್ ನೀಡಲು ಅವಕಾಶ ಇರುತ್ತದೆ. ಈ ರೇಟಿಂಗ್ 100ಕ್ಕೆ 100ರಷ್ಟು ನಿಖರವಾಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರು ಸಿನಿಮಾ ಚೆನ್ನಾಗಿದ್ದರೂ ದ್ವೇಷದ ಕಾರಣಕ್ಕೆ ಹೊಟ್ಟೆ ಉರಿದುಕೊಂಡು ನೆಗೆಟಿವ್ ವಿಮರ್ಶೆ ಕೊಡುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾಗಬಾರದು ಎಂಬ ಕಾರಣದಿಂದಲೇ ಬುಕ್ ಮೈ ಶೋನಲ್ಲಿ ರೇಟಿಂಗ್ ಕೊಡುವ ಅವಕಾಶಕ್ಕೆ ಬ್ರೇಕ್ ಹಾಕಲಾಗಿದೆ. ಸಿನಿಮಾ ವೀಕ್ಷಿಸಿದ ಬಳಿಕ ಅನೇಕರು ಬುಕ್ ಮೈ ಶೋನಲ್ಲಿ ರೇಟಿಂಗ್ ಕೊಡಲು ಹೋಗಿದ್ದಾರೆ. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಕೋರ್ಟ್ ಆದೇಶದಂತೆ ರೇಟಿಂಗ್ ಹಾಕೋ ವಿಮರ್ಶೆಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಹೇಳುವ ಸಂದೇಶ ಕಾಣುತ್ತದೆ. ಈ ಬಗ್ಗೆ ದಿನಕರ್ ಕೂಡ ಮಾತನಾಡಿದ್ದಾರೆ. ನೆಗೆಟಿವ್ ವಿಮರ್ಶೆ ಬರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅದನ್ನು ಆಫ್ ಮಾಡಿಸಿದ್ದೇವೆ. ದುಡ್ಡು ಕೊಟ್ಟು ರೇಟಿಂಗ್ ಮಾಡಿಸೋ ಕೆಲಸ ಆಗುತ್ತಿದೆ. ಈ ಮೂಲಕ ಸಿನಿಮಾ ಸಂಸ್ಕೃತಿಯನ್ನ ಹಾಳು ಮಾಡುವ ಕೆಲಸ ಆಗುತ್ತಿದೆ. ನನ್ನ ರಾಯಲ್ ಸಿನಿಮಾಗೂ ಅದೇ ಅನುಭವ ಆಗಿದೆ. ಆಗ ಬೇಕೆಂದು ಸಿನಿಮಾಗೆ ನೆಗೆಟಿವ್ ವಿಮರ್ಶೆ ಕೊಡಿಸಿದ್ದರು. ಅದಕ್ಕೆ ಈ ನಿರ್ಧಾರ ಎಂದು ದಿನಕರ್ ಹೇಳಿದ್ದಾರೆ. ಈ ಮೂಲಕ ಎಲ್ಲ ವಿಷಯಕ್ಕೂ ಸ್ಪಷ್ಟನೆ ಸಿಕ್ಕಿದೆ. ನೋಡಿದ್ರಲ್ಲ, ಡೆವಿಲ್ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಧಾರಾಕಾರ ಕ್ರೇಜ್ ಉಂಟು ಮಾಡಿದಾಗ ಅದಕ್ಕೆ ಸಂಬಂಧಿಸಿದ ವಿವಾದಗಳು, ಅಭಿಮಾನಿಗಳ ಉತ್ಸಾಹ ಹಾಗೂ ಹೊರ ರಾಜ್ಯಗಳಲ್ಲಿ ಕನ್ನಡ ಕ್ರೇಜ್ ಎಲ್ಲ ಒಟ್ಟುಗೂಡಿ ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮತ್ತೇನು ದಾಖಲೆ ನಿರ್ಮಿಸುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಿದೆ. ಒಟ್ನಲ್ಲಿ ಡೆವಿಲ್ ಈಗ ಸಿನಿಮಾಗಿಂತ ಹೆಚ್ಚಾಗಿ ಸೆನ್ಸೇಷನ್ ಆಗಿದ್ದು, ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ಮುಂದೆ ನಡೆಯಬಹುದಾದ ಬೆಳವಣಿಗೆಗಳ ಕಡೆ ಸಂಪೂರ್ಣ ಇಂಡಸ್ಟ್ರಿಯ ಕಣ್ಣು ನೆಟ್ಟಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.